ನೋಡಿ, ಇವತ್ತು ನಾವು ನೆಲಮಂಗಲ ತಾಲೂಕ್ ಆಫೀಸ್ ಮುಂಭಾಗ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನೀವೇ ಕಣ್ಣಾರೆ ನೋಡ್ಬೋದು ಇವತ್ತು ಎಷ್ಟು ಜನ ಕಾರ್ಯಕರ್ತರು ಮತ್ತೆ ಜನರು ಬಂದು ಇವತ್ತು ಉತ್ಸುಕರಾಗಿ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ತುಂಬಾ ಅತಿ ಅವಶ್ಯಕವಾಗಿತ್ತು. ಯಾಕೆಂದ್ರೆ ನಮ್ಮ ಬಿಲ್ಮಂಗಲ ಕೆರೆ ಇರ್ಬೋದು, ನೆಲಮಂಗಲ ಕೆರೆ ಇರ್ಬೋದು, ತುಂಬಾ ಕಲುಷಿತ ಆಗಿದೆ. ಯಾಕೆ ಅಂತಂದ್ರೆ ಎಲ್ಲ ಯಾವುದೇ ಪಿಟ್ ನೀರಾಗ್ಲಿ ಎಲ್ಲ ಹೋಗ್ಲಿ ಒಂದು ಯುಜಿಡಿ ವ್ಯವಸ್ಥೆ ಇಲ್ದಲೆ ಎಲ್ಲ ಗುಂಡಿಗಳಲ್ಲೇ ಪಿಟ್ ತೆಗಿಬೇಕಾಗಿತ್ತು. ಒಂದು ಲಾರಿ ಹೋದ್ರೆ ಕುಸ್ತೋಗೋದು, ಮತ್ತೆ ಅದೇ ನೀರು ಅಂತರ್ಜಲಕ್ಕೂ ಹೋಗ್ತಾ ಇತ್ತು, ಎಲ್ಲಾ ತರ ಏನೇನೋ ಆಗ್ತಾ ಇತ್ತು. ಸೊ ಇವೆಲ್ಲ ಅರ್ಥಕೊಂಡು ನಮ್ಮ ನೆಲಮಂಗಲಕ್ಕೆ ಅಂದ್ರೆ ಬೆಂಗಳೂರಿಗೆ ಹತ್ರವಾಗಿದ್ದಂತ ಹೆಬ್ಬಾಗಲ ಅಂತ ಅನ್ಸ್ಕೊಳ್ಳೋಂತ ನೆಲಮಂಗಲದಲ್ಲೇ ಈ ತರ ವ್ಯವಸ್ಥೆ ಆದ್ರೆ ಇನ್ ಯಾವ ರೀತಿ ಅಂತ ಹೇಳ್ಬಿಟ್ಟು ನಮ್ಮ ನೆಲಮಂಗಲ ಶಾಸಕರು ಬಂದಾಗ ಯೋಚನೆ ಮಾಡಿದ್ರು. ಇಂತ ಹತ್ರದಲ್ಲಿರೋ ನೆಲಮಂಗಲಗೆ ಈ ತರ ಅವ್ಯವಸ್ಥೆ ಇದೆಯಲ್ಲ, ಯಾವ ರೀತಿ ಈ ಹಿಂದಿನ ಶಾಸಕರು ಏನು ಮಾಡ್ಲಿಲ್ವಾ ಅಂತ ಅರ್ಥಕೊಂಡು ಈ ಸತಿ ನಾನು ಮಾಡೇ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಅದೇ ರೀತಿಯಾಗಿ ಎಲೆಕ್ಷನ್ ನಲ್ಲಿ ಪೂರ್ವಕ ಮಾಡಿದಂತ ಯಾವ ಮಾತ ಕೊಟ್ಟಿದ್ರು ಅದನ್ನ ಇವತ್ತು 3 ವರ್ಷದಲ್ಲಿ ಇವತ್ತು ಪೂರೈಸಿದ್ದಾರೆ. ಅದಕ್ಕೆ ನಾವು ಇವತ್ತು ಅವ್ರಿಗೆ ಕೃತಜ್ಞತಾ ಮನೋಭಾವದಿಂದ ಇವತ್ತು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಸಂಭ್ರಮಾಚರಣೆ ಸಿಹಿ ಹಂಚುವ ಮೂಲಕ ಮತ್ತೆ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ನಾಗರಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಾವು ಮಾಡಿದ್ದೇವೆ. ಇದು ಒಂದು ಒಳ್ಳೆ ಸುದಿನ ಅಂತ ನಾವು ಹೇಳ್ಬೋದು. ಇವತ್ತು ಯುಗಾದಿ ಹಬ್ಬದ ಕೊಡುಗೆ ಅಂತಾನೆ ನಾನು ಜನರಿಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ ನೆಲಮಂಗಲಕ್ಕೆ ನಾವು ಹಬ್ಬ ಅಂತ ತಿಳ್ಕೊಂಡಿದೀವಿ. ನಾವ್ ಇತಿಹಾಸದಲ್ಲಿ ಬೆಂಗಳೂರು ಇಷ್ಟು ಹತ್ರ ಇದ್ರು ನಮ್ಗೆ ಈಜುಡಿ ಇರ್ಲಿಲ್ಲ. ಸುಮಾರು ವರ್ಷದಿಂದ ಅಧಿಕಾರಕ್ಕೆ ಬಂದು ಬರೀ ಸುಳ್ಳು ಭರವಸೆಯನ್ನ ಹೇಳಿ 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 ನೆಟ್ಕೊಟ್ಟೋದ್ರು, ಯಾರೂ ಮಾಡಿರ್ಲಿಲ್ಲ. ಇವತ್ತು ನಮ್ಮ ಸೀನಣ್ಣವರು 2 ವರ್ಷದಲ್ಲಿ ಬಂದು ಅವತ್ತು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು, ನಾವು ಈಜುಡಿ ಮಾಡ್ಕೊಡ್ತೀನಿ, ಕಾವೇರಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ 2.5 ವರ್ಷಕ್ಕೇನೆ ಇವತ್ತು ಕಾವೇರಿಯನ್ನ ನೀರನ್ನ ಕುಡಿಯುವಂತ ನೆಲಮಂಗಲ ಜನತೆಗೆ ಭಾಗ್ಯ ಅಂತ ಹೇಳ್ಬೋದು. ನಾವು ಇವತ್ತು ನಮ್ಮ ನೆಲಮಂಗಲ ನಗರಸಭೆ ಒಂದೇ ಅಲ್ಲ, ನಮ್ಮೆಲ್ಲ ನೆಲಮಂಗಲ ಗ್ರಾಮಾಂತರ ಫುಲ್ ಎಲ್ಲರಿಗೂ ನಮ್ಗೆ ಒಂದು ಶುಭ ಸುದ್ದಿ ಅಂತ ಹೇಳ್ತೀನಿ. ಇಂಥ ಕೆಲಸವನ್ನ ನಮ್ಮ ಸೀನಣ್ಣ ಅಧಿಕಾರಿಗಳ ಹತ್ರ, ನಮ್ಮ DCM ಇರ್ಬೋದು, CM ಇರ್ಬೋದು, ನಮ್ಮ ಮಿನಿಸ್ಟರ್ಗಳ ಹತ್ರ ತಿರುಗಿ ಇವತ್ತು ನೆಲಮಂಗಲ ಇಷ್ಟ ಹತ್ರ ಇದೆ, ನಮ್ಗೆ ಕಾವೇರಿ ನೀರು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ತಂದಿರಕ್ಕೆ ಅವ್ರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ಪ್ರಕಾರ ಸದ್ಯದಲ್ಲೇ ಬಿಲ್ಮಂಗಲ ಕೆರೆನೂ ಸಹ 17 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾರೆ. ನೆಲಮಂಗಲ ಟೌನ್ ಕೆರೆ 12 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನೆಲಮಂಗಲಕ್ಕೆ ನಮ್ಗೆ ಸೀನಣ್ಣ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತದೆ. ಇವತ್ತು ನಮ್ಮ MG ರೋಡ್ ನ ನೋಡಕ್ ಆಗ್ತಿರ್ಲಿಲ್ಲ. ಕಾಮರ್ಸ್ ಸ್ಕೂಲ್, ಸೆಂಟ್ ಆನ್ ಸ್ಕೂಲ್ಗೆ ಎಷ್ಟು ಸಾವಿರಾರು ಜನ ಮಕ್ಳು ಹೋಗ್ತಿದ್ರು, 2 ಅಡಿ 1.5 ಅಡಿ ಗುಂಡಿಗಳು ಬಿದ್ದಿದ್ದು. ಅಂತ ರೋಡನ್ನ, ಬಿಲ್ಮಂಗಲ ರೋಡನ್ನ, ಸೊಂಡೆಗೊಪ್ಪ ರೋಡನ್ನ ಇಷ್ಟು 2.5 ವರ್ಷದಲ್ಲಿ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಬಡವರಿಗೆ ರಾಗಿ ಕೇಂದ್ರಕ್ಕೆ ರೈತರುಗಳಿಗೆ 3 ತಿಂಗಳು ಇಂದನೂ ಸಹ ಪ್ರತಿ 3 ವರ್ಷ ಕಂಟಿನ್ಯೂ ಆಗಿ ರೈತರಿಗೆ ಕುಡಿಯೋ ನೀರು ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಪೆಂಡಲ್ ಹಾಕಿ ಈ ಬಿಸಿಲಲ್ಲಿ ಸಹ ರೈತರನ್ನ ನಾವು ಚೆನ್ನಾಗಿ ಕಾಣ್ಬೇಕು. ರೈತರಿಂದ ನಮ್ಗೆ ಒಳ್ಳೇದಾಗಿರೋದು, ರೈತರು ನಾನು ಯಾವತ್ತೂ ಮರೆಯಲ್ಲ ಅಂತ ರೈತರು ಹಿಂದೆ ನಿಂತ್ಕೊಂಡು ರೈತರಿಗೂ ಸಹ ಭಾರಿ ಅನುಕೂಲವಾದಂತ ಕೆಲಸ ಮಾಡ್ಕೊಡ್ತಾರೆ. ಅವ್ರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ನಮ್ಮ ತಾಲೂಕಿಗೆ ಇನ್ನೂ ಅಭಿವೃದ್ಧಿಯನ್ನ ಮಾಡ್ಲಿ, ಇನ್ನೂ ಹೆಚ್ಚು ಕೆಲಸ ಮಾಡ್ಲಿ ಅಂತ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ತೀನಿ. ಇವತ್ತು ನಗರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಮಾನ್ಯ ನಮ್ಮ ಜನಪ್ರಿಯ ಶಾಸಕರ ಸೀನಣ್ಣನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೈರತಿ ಸುರೇಶ್ ಅವರಿಗೆ ತುಂಬಲು ಬಿದ್ದು ಅವ್ರಿಗೆ ಬೇಜಾರಾಗಿ ಶ್ರೀನಿವಾಸ್ ಮಾಡ್ಕೊಡ್ತೀನಿ ಹೋಗಪ್ಪ ಅಂತ ಅಂದ್ರು. ಹೇಳಿದ್ರೆ ಇಲ್ಲ, ನನಗೆ ನೋಡ್ಲೇಬೇಕು, ನೀವು ಬಜೆಟ್ನಲ್ಲಿ ಓದ್ಲೇಬೇಕು ಅಂತ ಮೊದಲೇ ಎಲ್ಲ ಕಡತಗಳನ್ನ ತರಿಸ್ಕೊಂಡು ಪರಿಶೀಲನೆ ಮಾಡಿ ಆಮೇಲೆ ಬಜೆಟ್ನಲ್ಲಿ ಓದಿದ ನಂತರ ಎಲ್ಲ ಸಂತೋಷಗೊಂಡಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ಇಂಥ ಕೆಲಸ ಮಾಡಿರೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಶ್ರಮ ಹಾಕಿದಾರಂತೆ ಅವ್ರಿಗೆ ಗೊತ್ತು, ನಮ್ಗೆ ನಮ್ಮ ಮುಖಂಡರುಗಳು ಗೊತ್ತು. ಯಾಕೆಂದ್ರೆ ಬೈರತಿ ಸುರೇಶ್ ಅಣ್ಣವ್ರು ಕಾಲು ಹಿಡ್ಕೊಳ್ಳೋದು ಒಂದು ಬಾಕಿ ಇತ್ತು. ಅಣ್ಣ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಪ್ರಣಾಳಿಕೆಯಲ್ಲಿ, ಇದು ಆಗ್ಲೇಬೇಕು, ಒಳಚರಂಡಿ ವ್ಯವಸ್ಥೆ ದಯಮಾಡಿ ಮಾಡ್ಕೊಡ್ಬೇಕಣ್ಣ, ನಾನು ಏರಿಯಾ ಇದು ಕ್ಷೇತ್ರಕ್ಕೆ ಕಾಲಿಟ್ಬೇಕಾದ್ರೆ ಈ ಕೆಲಸ ಆದ್ರೆ ನಾವು ಹೋಗಕ್ಕಾಗದು ಅಂತ ಹೇಳಿ ಇವತ್ತು ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಬೆಂಗಳೂರು ನಗರಕ್ಕೆ ಏನ್ ಬರ್ತಿತ್ತು RTMC ನೀರು 6ನೇ ಹಂತದಲ್ಲಿ, ಅದರಲ್ಲಿ ನೆಲಮಂಗಲಕ್ಕೆ ಅರ್ಧ TMC ನೀರು ರಿಸರ್ವ್ ಮಾಡಿಸಿದ್ದಾರೆ. ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಪ್ರಿಯ ಶಾಸಕರ ಸೀನಣ್ಣನವರು. ಅವ್ರಿಗೆ ನೆಲಮಂಗಲ ನಗರದ ಜನತೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಹೆಚ್ಚಿನ ಕೆಲಸ ನಡೀತಾವೆ, ನೀವೇ ನೋಡ್ತಾ ಇದ್ದೀರಾ. ನಮ್ಮ ಸೊಂಡೆಗೊಪ್ಪ ರಸ್ತೆ ಯಾವ ತರ ವರ್ಕ್ ನಡೀತಾ ಇದೆ, ಯಾವ ಗುಣಮಟ್ಟದಲ್ಲಿ ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀರಾ. ಒಳ್ಳೆ ಕೆಲಸ ನಡೀತಾ ಇದೆ ಸೊಂಡೆಗೊಪ್ಪ ರಸ್ತೆಯಲ್ಲಿ. ಅದೇ ರೀತಿ ನಮ್ಮ BH ರಸ್ತೆ ಇನ್ನ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಬಹಳ ಸುಂದರವಾಗಿ ಮೂಡ್ ಬರುತ್ತೆ ನಮ್ಮ BH ರಸ್ತೆ. ಅದೇ ರೀತಿ ತ್ಯಾಮಗೊಂಡ್ಲು ಬೇಗೂರು ರಸ್ತೆನೂ ಸಹ ತುಂಬಾ 4 ಪದ ರಸ್ತೆ ಮಾಡ್ತಾ ಇದ್ದಾರೆ. MG ರಸ್ತೆ ಇರ್ಬೋದು, ನಮ್ಮ ಗೋಪಿ ವೆಂಕಟೇಶ್ವರ ರಸ್ತೆ ಇರ್ಬೋದು, ನಮ್ಮ ಇದು
ಭಕ್ತನಪಾಳ್ಯ ರಸ್ತೆ ಇರ್ಬೋದು, ಜನಪ್ರಿಯ ರಸ್ತೆ ಇರ್ಬೋದು, ಎಲ್ಲ ಬಹಳ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾಟಾಚಾರ ಕೆಲಸ ಮಾಡ್ತಾ ಇಲ್ಲ, ಅತ್ಯುತ್ತಮವಾಗಿ ಗುಣಮಟ್ಟದಲ್ಲಿ ಕೆಲಸ ನಡೀತದೆ. ಸುಮಾರು 10 ಆ ರೋಡ್ ರಸ್ತೆ ಆದ್ರೆ 10 ವರ್ಷ ಅದಕ್ಕೆ ಏನು ರಿಪೇರಿ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಆ ತರ ಗುಣಮಟ್ಟ ನಡೀತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ನಮ್ಮ MLA ಅವ್ರಿಗೆ, ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆ ಅವ್ರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಕ್ಕೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಸರ್ ಹೇಳಿ, ಇವತ್ತೇನು ಸಂಭ್ರಮ ಸರ್? ನೆಲಮಂಗಲ ನಗರಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, DCM DK ಶಿವಕುಮಾರ್ ಅಣ್ಣವರು, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅಣ್ಣವರು, ಹಾಗೂ ಮಾಜಿ MP ಅವರಾದಂಥ ಸುರೇಶ್ ಅಣ್ಣವರು, ಹಾಗೂ ನಮ್ಮ MLC ಅವರಾದ ರವಿ ಅಣ್ಣವರು ಇವತ್ತು ನಮ್ಮ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆಗೆ 530 ಕೋಟಿ, ಏನು ಇವರು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಇದನ್ನ 530 ಕೋಟಿ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದರಲ್ಲಿ 217 ಕೋಟಿ ಇವತ್ತು ಅದನ್ನ ಬಜೆಟ್ ಅಲ್ಲಿ ಅದನ್ನ ಮೀಸಲಿರಿಸಿದ್ದಾರೆ. ಹಾಗೇನೆ 6 ಕೋಟಿ ಏನು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 6 TMC ನೀರು ಬರ್ತಾ ಇತ್ತು, ಅದರಲ್ಲಿ ಅರ್ಧ TMC ನೀರ್ನ ನೆಲಮಂಗಲಕ್ಕೆ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದ ಸೀನಣ್ಣನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ನಾಯಕರು ಮತ್ತೆ ಸಾರ್ವಜನಿಕರು ಸೇರಿ ಇವತ್ತು ಅದ್ದೂರಿಯಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಳಚರಂಡಿಗೆ ಏನ್ ಮಹತ್ವ ಇತ್ತು ಇಲ್ಲಿಗೆ ಅಂತ? ಸ್ವತಂತ್ರ ಪೂರ್ವದಿಂದನೂ ನೆಲಮಂಗಲ ಟೌನ್ಗೆ ಒಳಚರಂಡಿ ಇರ್ಲಿಲ್ಲ. ನಮ್ ಫಿಟ್ ನೀರ್ನ ನಾವೇ ಕುಡ್ಕೊಂಡು ಜೀವನ ಮಾಡ್ತಿದ್ವಿ. ಅದರಿಂದ ಎಲ್ಲ ರೋಗ ರುಜಿನಗಳು ತುಂಬಾನೇ ಆಗಿತ್ತು. ಅದನ್ನು ಮನಗಂಡ ನಮ್ಮ ಜನಪ್ರಿಯ ಶಾಸಕರು ಸರ್ಕಾರದ ಜೊತೆ ಫೈಟ್ ಮಾಡಿ ಇವತ್ತು ಈ ಒಂದು ಯೋಜನೆನ ನಮ್ಮ ನಗರಸಭೆಗೆ ತಂದಿರೋದು ಅಭಿನಂದನಾ ಪೂರ್ವಕ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.